ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ದೋಸೆ, ಉತ್ತಪ್ಪ, ಸಾಂಬಾರು, ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ಮಾಡ್ತಿರ್ಬೋದು, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. 2 ಗ್ಲಾಸು ಅಕ್ಕಿ ತೊಗೊಂಡಿನಿ ನೋಡಿರಿ, ರೇಷನ್ ಅಕ್ಕಿ ತೊಗೊಂಡಿನಿ 2 ಗ್ಲಾಸು. ಮತ್ತು 2 ಗ್ಲಾಸ್ ತೊಗೊಂಡು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ತೊಗೊಂಡಿಟ್ಟೀನಿ. ಮತ್ತು ಉದ್ದಿನಬೇಳೆ ತೊಗೊಂಡಿನಿ ನೋಡಿರಿ, ಒಂದು ಅರ್ಧ ಗ್ಲಾಸು. ಒಂದು ಬಟ್ಟಲು ಕಡಲೆಬೇಳೆ ತೊಗೊಂಡಿನಿ, ಒಂದು ಸ್ವಲ್ಪ ಮೆಂತ್ಯ ತೊಗೊಂಡಿನಿ ನೋಡಿರಿ. ಈಗೆಲ್ಲ ಏನು ಮಾಡ್ತೀನಿ, 2-3 ಸರ್ತಿ ಸ್ವಚ್ಛ ತೊಳ್ಕೊಂಡು ನೆನೆಯಕ್ಕೆ ಇಟ್ಟೀನಿ ನೋಡಿರಿ. ಒಂದು 5 ತಾಸು 6 ತಾಸು ನೆನೆಯಕ್ಕೆ ಬೇಕ್ರಿ. ಇದಕ್ಕೆ ತೊಳೆದು 2 ಸರ್ತಿ ತೊಳೆದು ಸ್ವಚ್ಛ ಮಾಡಿ ಇಟ್ಟೀನಿ ನೋಡಿರಿ. ಅಕ್ಕಿನೂ ತೊಳಿತಾ ಇದ್ದೀನಿ ನೋಡಿರಿ. ಚೆನ್ನಾಗಿ ತೊಳ್ಕೊಂಡು ಅಕ್ಕಿನೂ 2-3 ಸರ್ತಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಈ ಥರ ನೀರು ಹಾಕಿ ಮುಚ್ಚಿಡಬೇಕು. ಮುಚ್ಚಿಟ್ಟು ಒಂದು 4-5 ತಾಸು ನೆನಿಬೇಕು ನೋಡಿರಿ. ನೆಂದ ಮೇಲೆ ಮತ್ತು ಮಿಕ್ಸಿದಾಗ ಹಾಕಿ ಕುಟ್ಕೋಬೇಕು ನೋಡಿರಿ. ಈ ಥರ ಮಿಕ್ಸರ್ ಮಾಡ್ಕೋಬೇಕ್ರಿ. ಮಿಕ್ಸರ್ ಸ್ವಲ್ಪ ನೀರು ಹಾಕಿ ಅಕ್ಕಿನೂ ಸ್ವಲ್ಪ ಪೂರ ಸಣ್ಣ ಹಾಕಂಗೆ ಕುಟ್ಕೋಬೇಕು. ಮತ್ತು ಬೇಳೆನೂ ಕುಟ್ಕೋಬೇಕಾಗ್ತದೆ ರೀ. ಚಲೋ ಮೆತ್ತಗೆ ಸ್ಮೂತ್ ಆಗಬೇಕ್ರಿ ಹಿಟ್ಟು, ಆ ಥರ ಕುಟ್ಕೋಬೇಕು ನೋಡಿರಿ. ಈ ಥರ ಕುಟ್ಕೊಂಡಿನಿ ನೋಡ್ರಿ. ನಾನು ಮಿಕ್ಸಿದಾಗ ಹಾಕಿ ನೋಡಿರಿ, ಮಿಕ್ಸರ್ ಮಾಡ್ಕೊಂಡು ಹಿಟ್ಟಿನೊಳಗೆ ಅಕ್ಕಿ ಅಂಶ ಇರಬಾರ್ದ್ರಿ. ಎಷ್ಟು ಪೂರ್ತಿ ಎಲ್ಲ ಹಿಟ್ಟಾಗ್ಬೇಕು ನೋಡಿರಿ. ಈ ಥರ ನೋಡಿಕೊಂಡು ತೆಕ್ಕೋಬೇಕ್ರಿ. ತೆಕ್ಕೊಂಡು ಇಟ್ಕೋಬೇಕು. ಮತ್ತು ಅದೇ ಥರ ನೋಡಿರಿ. ಈಗ ನೋಡಿರಿ, ಇದು ಒಳಗೇನು ಅಕ್ಕಿ ಎಷ್ಟು ಇರಬಾರ್ದು ನೋಡಿರಿ. ಎಲ್ಲ ಹಿಟ್ಟು ಚೆನ್ನಾಗಿ ರುಬ್ಕೋಬೇಕ್ರಿ. ರುಬ್ಕೊಂಡು ಇಟ್ಕೋಬೇಕು. ಮತ್ತು ಇನ್ನು ನೋಡ್ರಿ, ನಾನು ಉದ್ದಿನಬೇಳೆನೂ ತೊಳೆದಿಟ್ಕೊಂಡೀನಿ ನೋಡಿರಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮೆಂತ್ಯ ಹಾಕಿನಲ್ರಿ, 3 ತೊಳೆದಿಟ್ಟೀನಿ ರೀ. ತೊಳೆದಿಟ್ಟಿಂದವು ತೊಗೊಂಡು ಅವನು ಮಿಕ್ಸಿ ಮಾಡ್ಕೋತೀನಿ ರೀ. ಸ್ವಲ್ಪ ನೀರು ಹಾಕಿ ಗಟ್ಟಿ ತೆಕ್ಕೋಬೇಕ್ರಿ. ಇದು ಗಟ್ಟಿ ತೆಕ್ಕೊಂಡು ಈ ಥರ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೋಬೇಕ್ರಿ. ಅದ್ರಾಗ ಈ ಥರ ನೋಡ್ಕೋಬೇಕ್ರಿ. ಉದ್ದಿನಬೇಳೆನೂ ಚೆನ್ನಾಗಿ ಆಗಬೇಕ್ರಿ. ಅಂದ್ರೆ ಕಡಲೆಬೇಳೆ ಉದ್ದಿನಬೇಳೆ ಇರುತ್ತಲ್ರಿ ಒಳಗೆ, ಚೆನ್ನಾಗಿ ರುಬ್ಕೋಬೇಕ್ರಿ. ಸಣ್ಣ ರುಬ್ಕೋಬೇಕು. ರುಬ್ಕೊಂಡು ಏನು ಮಾಡ್ಬೇಕ್ರಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈಲಿ ಎಲ್ಲ ಕೆಳಗೆ ಮೇಲೆ ಮಾಡಿಕೊಂಡು ಉದ್ದಿನಬೇಳೆನೂ ಮತ್ತು ಅಕ್ಕಿನೂ ಎಲ್ಲ ಮಿಕ್ಸ್ ಆಗಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿರಿ. ಇಟ್ಕೊಂಡು ಚೆನ್ನಾಗಿ ಕಲಿಸ್ಬೇಕ್ರಿ. ಈ ಥರ ಕಲಿಸಿ ಏನು ಮಾಡ್ಬೇಕ್ರಿ, ರಾತ್ರಿ ಬೆಳಗನ ನೆನೆಯಕ್ಕೆ ಇಡ್ಬೇಕ್ರಿ. ಇದಕ್ಕೆ ನೆನೆಯಕ್ಕೆ ಇಟ್ಟು ಮರುದಿವ್ಸ ಬೆಳಿಗ್ಗೆ ತೆಗಿಬೇಕು ನೋಡ್ಬೇಕ್ರಿ. ನೋಡಿಕೊಂಡು ಇಟ್ಕೋಬೇಕ್ರಿ. ಈಗ ನೋಡಿರಿ, ಚಟ್ನಿ ಹೆಂಗೆ ರೆಡಿ ಮಾಡ್ಬೇಕಂಬ ತೋರಿಸ್ಕೊಡ್ತೀನಿ ನೋಡ್ರಿ. ಕೊಬ್ಬರಿ ತೊಗೊಂಡಿನಿ ರೀ, ಒಂದು ತೆಂಗಿನ ಕೊಬ್ಬರಿ ತೊಗೊಂಡಿನಿ. ಮತ್ತು ಪುಟಾಣಿ ತೊಗೊಂಡಿನಿ ರೀ. ಮತ್ತು ಶೇಂಗಾ ಬೀಜ ತೊಗೊಂಡಿನಿ. ಮತ್ತು ಜೀರಿಗೆ ಹಾಕಿನಿ ನೋಡಿರಿ. ಇದು ಉಪ್ಪು ಹಾಕೀನಿ. ಮೆಣಸಿನ್ಕಾಯಿ ಹಾಕೀನಿ ರೀ, ಒಂದು 5-6. ಮತ್ತು ಕೊತ್ತಂಬರಿ ಸೊಪ್ಪು ಹಾಕೀನಿ. ಕರಿಬೇವು ಹಾಕೀನಿ ನೋಡಿರಿ. ಬೆಳ್ಳುಳ್ಳಿ ಹಾಕೀನಿ ನೋಡಿರಿ. ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಇದಕ್ಕೆ ಏನೇನದು ಕೊಬ್ಬರಿ ಮತ್ತು ಶೇಂಗಾ ಬೀಜ, ಪುಟಾಣಿ ಬೀಜ ಹಾಕ್ಕೋಬೇಕ್ರಿ. ಇದ್ರಾಗ ಎಲ್ಲ ಜೀರಿಗೆ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ. ಈ ಥರ ಚಟ್ನಿ ರೆಡಿ ಆಗ್ಯದ ನೋಡಿರಿ. ಮಿಕ್ಸರ್ ಮಾಡೀನಿ. ಚಟ್ನಿನೂ ರೆಡಿ ಆಗ್ಯದ ನೋಡಿರಿ. ಈಗ ಒಂದು ಕಡೆ ಕುಕ್ಕರ್ ಇಟ್ಟೀನಿ ರೀ ಸಾಂಬಾರು ಮಾಡ್ಲಿಕ್ಕೆ. ಸಾಂಬಾರು ಮಾಡ್ಬೇಕಂತ ಹಿಟ್ಟನ್ನು ರೆಡಿ ಮಾಡಿ ಇಟ್ಟೀನಿ ನೋಡಿರಿ. ಈಗ ಸಾಂಬಾರು ಕುಕ್ಕರ್ ಸೀಟಿ ಆಗ್ಲತ್ತದ ನೋಡಿರಿ. ಚಟ್ನಿಗೆ ಈಗ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಚಟ್ನಿಗೆ ಈಗ ಒಂದು ಎಣ್ಣೆ ಮತ್ತು ಜೀರಿಗೆ ಹಾಕಿ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕ್ಬೇಕ್ರಿ. ಚಟ್ನಿಗೆ ಅಂದ್ರೆ ಸೂಪರ್ ಹತ್ತದ. ಹಾಗಾಗಿ ಒಗ್ಗರಣೆ ಹಾಕ್ಲತ್ತೀನಿ ನೋಡಿರಿ. ಒಂದು ಕಡೆ ಒಗ್ಗರಣೆ ಹಾಕ್ಲಿಕ್ಕೆ ಇಟ್ಟೀನಿ, ಒಂದು ಕಡೆ ಕುಕ್ಕರ್ ಇಟ್ಟೀನಿ ರೀ ಸಾಂಬಾರು ಮಾಡ್ಲಿಕ್ಕೆ. ಸಾಂಬಾರು ಮಕ್ಳಿಗೆ ಟಿಫಿನ್ ಕೊಡೋದಿತ್ತು ರೀ ಇವತ್ತು. ಸ್ವಲ್ಪ ಅವಸರಾಗೆಲ್ಲ ಮಾಡಿಕೊಟ್ಟೀನಿ. ಹಾಗಾಗಿ ಸ್ವಲ್ಪ ಅವಸರಾಗ್ಯದ ನೋಡಿರಿ. ಹಿಟ್ಟು ರೆಡಿ ಮಾಡೀನಿ ನೋಡಿರಿ. ಇದ್ರಾಗ ಉಪ್ಪು ಹಾಕ್ಲತ್ತೀನಿ ಮತ್ತು ಸಕ್ಕರೆ ಹಾಕ್ಬೇಕ್ರಿ. ಅಂದ್ರೆ ಸಕ್ಕರೆ ಹಾಕಿದ್ರೆ ಉಪ್ಪು ಹಿಟ್ಟು ಏನಾಗ್ತದೆ ರೀ, ಕ್ರಿಸ್ಪಿ ಆಗ್ತಾವೆ ರೀ. ದೋಸೆ ಏನವ್ರಿ ಕ್ರಿಸ್ಪಿ ಆಗ್ತಾವೆ. ಇಲ್ಲಿ ನೋಡಿರಿ, ಈಗ ಇದು ಕುಕ್ಕರ್ ಹಚ್ಚಿನಲ್ರಿ. ಕುಕ್ಕರ್ದಾಗ ಟೊಮೊಟೊ ಹಾಕಿ ಮತ್ತು ಬೇಳೆ ಹಾಕಿ ಕುದಿಸ್ಕೊಂಡೀನಿ ರೀ. ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಇಟ್ಟೀನಿ. ಈಗ ಅದ್ರಾಗ ನೋಡಿರಿ, ಈಗ ಒಂದು ಕಡೆ ಬೋಗಣಿಯಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿರಿ. ಸಾಂಬಾರಿಗೆ ಎಣ್ಣೆ ಹಾಕೀನಿ, ಜೀರಿಗೆ ಸಾಸಿವೆ ಹಾಕೀನಿ ಮತ್ತು ಕರಿಬೇವು ಹಾಕೀನಿ. ಇಲ್ಲರ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಅಲ್ಲ ಅದ್ರಕ ಅಂತಾರಲ್ರಿ, ಅದೆಲ್ಲ ಕೊಟ್ಟಿಟ್ಕೊಂಡಿನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೀನಿ ನೋಡಿರಿ. ಇದ್ರಾಗ ಈಗ ಹಾಕ್ಕೊಂಡು ಇದ್ರಾಗ ನೋಡಿರಿ, ಸ್ವಲ್ಪ ಎಲ್ಲ ಕೆಂಪಾಗಾದ್ಮೇಲೆ ಏನು ಮಾಡ್ಬೇಕ್ರಿ, ಈಗ ಅರ್ಶಿಣ ಹಾಕ್ಬೇಕ್ರಿ. ಮತ್ತು ಖಾರ ಹಾಕ್ಕೋಬೇಕ್ರಿ. ಖಾರ 2 ಚಮಚ ಹಾಕ್ಕೊಂಡಿನಿ ನೋಡಿರಿ. ಹಾಕ್ಕೊಂಡು ಇದು ಒಗ್ಗರಣೆ ಕೊಡ್ಬೇಕಲ್ರಿ ಇದಕ್ಕೆ. ಈಗೆಲ್ಲ ಚಲೋ ಉಪ್ಪು ಹಾಕೀನಿ ನೋಡಿರಿ. ಚಲೋ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕ್ರಿ, ಇದಕ್ಕೀಗ ಅದು ಸಾಂಬಾರು ಕುದಿಸಿಟ್ಟಿನಲ್ರಿ, ಬೇಳೆನ ಕುದಿಸಿಟ್ಟಿಂದ ಅದೆಲ್ಲ ಇದು ಮಾಡ್ಕೊಂಡಿನಲ್ರಿ, ಅದು ಬೇಳೆ ಹಾಕ್ಬೇಕು. ಒಳಗೆ ಹಾಕಿ ಇಟ್ಕೋಬೇಕ್ರಿ. ಈ ಥರ ಒಗ್ಗರಣೆ ಕೊಡ್ಬೇಕ್ರಿ ಬೇಳೆ ಸಾಂಬಾರಿಗೆ. ಸಾಂಬಾರು ಮಸಾಲ ಹಾಕ್ಲತ್ತೀನಿ ನೋಡಿರಿ. ಸಾಂಬಾರು ಮಸಾಲ ಹಾಕಿ ಸಾಂಬಾರು ರೆಡಿ ಆಗ್ಯದ ನೋಡಿರಿ. ಈ ಥರ ಈಗ ಸಾಂಬಾರು ರೆಡಿ ಮಾಡೀನಿ. ಕೊತ್ತಂಬರಿ ಹಾಕಿದ ಮೇಲೆ ಸ್ವಲ್ಪ ಟೇಸ್ಟ್ ಬರ್ತದೆ ರೀ. ಸಾಂಬಾರು ರೆಡಿ ಆಗ್ಯದ ನೋಡಿರಿ. ಈ ಕಡೆ ಸಾಂಬಾರು ರೆಡಿ ಆಗ್ಯದ. ಈಗ ಚಟ್ನಿಯೂ ರೆಡಿ ಇತ್ತು ಮತ್ತು ಸಾಂಬಾರು ರೆಡಿ ಇತ್ತು ನೋಡಿರಿ. ಈಗ ದೋಸೆ ಹಾಕ್ತೀನಿ ನೋಡಿರಿ. ಈಗ
ದೋಸೆ ಅಂದ್ರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ನೋಡ್ರಿ. ಹಾಗಾಗಿ ಮೇಲೆ ಮೇಲೆ ಮಾಡಿಕೊಡ್ತೀನಿ ರೀ ಅವ್ರಿಗೆ ಸ್ಕೂಲಿಗೆ. ಅವ್ರು ಮತ್ತು ಜಾಸ್ತಿ ಊಟ ಮಾಡ್ತಾರೆ ರೀ. ದೋಸೆ ಇತ್ತರಂದ್ರೆ ಭಾಳ ತಿಂತಾರೆ ರೀ ನನ್ನ ಮಕ್ಕಳು. ಹಾಗಾಗಿ ಅವ್ರಿಗೆ ಇಷ್ಟ ಅದ ಅಂಥೇಳಿ ಮಾಡಿಕೊಡ್ತೀನಿ ರೀ ಮೇಲೆ. ಅದೇ ನಿಮ್ಗೆ ಇವತ್ತು ವೀಡಿಯೋ ಮಾಡಿ ತೋರಿಸಿ ನೋಡಿರಿ. ಯಾವ ಥರ ಅದ ನೋಡಿರಿ. ಚೆನ್ನಾಗದ ಅಂಥೇಳಿ ಕಾಮೆಂಟ್ ಮಾಡಿರಿ. ಈಗ ನೋಡಿರಿ ದೋಸೆ ರೆಡಿ ಐತೆ ನೋಡಿರಿ. ದೋಸೆ ರೆಡಿ ಮಾಡಿ ಇಟ್ಟಿನಿ ನೋಡಿರಿ ಮಕ್ಳಿಗೆ. ಈಗ ಆಲೂಗಡ್ಡೆ ಪಲ್ಯ ಜಾಸ್ತಿ ತಿಂಬಲ್ರಿ ನಾವು, ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡಿಲ್ಲ ಅಷ್ಟೇ. ಸಾಂಬಾರು ಮತ್ತು ಚಟ್ನಿ ಮಾಡೀನಿ ನೋಡಿರಿ. ಚಟ್ನಿ ತುಂಬ ಇಷ್ಟಪಟ್ಟು ತಿಂತಾರೆ ರೀ ನನ್ನ ಮಕ್ಕಳು ಎಲ್ಲ ನಮ್ಮ ಮನ್ಯಾಗ. ಹಾಗಾಗಿ ಚಟ್ನಿ ರೆಡಿ ಮಾಡೀನಿ ನೋಡಿರಿ. ಸಾಂಬಾರು ಮಾಡೀನಿ ನೋಡಿರಿ. ಸಾಂಬಾರನ್ನು ಕುಡಿತಾರೆ ನನ್ನ ಮಕ್ಕಳು ದೋಸೆ ಜೊತೆಗೆ, ಹಾಗಾಗಿ ಸಾಂಬಾರನ್ನು ಮಾಡೀನಿ ರೀ. ಈಗ ನೋಡಿರಿ ದೋಸೆ ರೆಡಿ ಮಾಡಿ ಕೊಡ್ಲತ್ತೀನಿ ಅವ್ರಿಗೆ ಸ್ಕೂಲಿಗೆ ಹೋಗ್ಲಾಕ. ಈಗ ದೋಸೆ ಹಾಕ್ಲತ್ತೀನಿ ನೋಡಿರಿ. ಚಲೋ ಇರುತ್ತೆ, ಕ್ರಿಸ್ಪಿ ಭೀ ಆಯ್ತವೆ ರೀ. ಸಕ್ಕರೆ ಹಾಕಿದ್ರಲ್ಲ ರೀ ಹಿಟ್ಟಿನಾಗ ತುಂಬ ಕ್ರಿಸ್ಪಿ ಆಗ್ತಾವೆ ರೀ. ಮತ್ತು ಚಲೋ ರೆಡ್ ಕಲರ್ ಬರ್ತವೆ ರೀ. ಹಾಗಾಗಿ ಸಕ್ಕರೆ ಹಾಕ್ಬೇಕು ನೋಡಿರಿ. ನೀವು ಹಾಕ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನಂತೂ ಹಾಕ್ತೀನಿ. ಚಲೋ ಕ್ರಿಸ್ಪಿ ಆಗ್ತಾವೆ ನೋಡ್ರಿ. ಸಲುವಾಗ ಸಕ್ಕರೆನೂ ಹಾಕಿರಿ. ಚೆನ್ನಾಗೈತವೆ ರೀ. ದೋಸೆ ರೆಡಿ ಅದು ನೋಡಿರಿ. ಈಗ ನನ್ನ ಮಕ್ಳಿಗೆ ದೋಸೆ ಬೇಕಂತ ಟಿಫಿನ್ದಾಗ ದೋಸೆ ಬೇಕಂತ ಹಾಕ್ಕೊಟ್ಟಿನಿ ನೋಡಿರಿ. ಅವಾಗ ಹಾಗೆ ವೀಡಿಯೋ ಮಾಡೀನಿ, ನಿಮ್ಗೆ ವೀಡಿಯೋ ಹಾಕೀನಿ ನೋಡಿರಿ. ಕಾಮೆಂಟ್ ಮಾಡಿರಿ ಹೆಂಗದ ಅಂತ ಹೇಳ್ರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಆಗಿ ಕಾಮೆಂಟ್ ಮಾಡಿರಿ. ಈಗ ದೋಸೆ ಮುಗಿತು ನೋಡಿರಿ. ಇವಾಗ ಉತ್ತಪ್ಪ ಹಾಕೋದು ಹೇಳ್ಕೊಡ್ತೀನಿ ನೋಡ್ರಿ. ಉತ್ತಪ್ಪ ಹಾಕ್ಬೇಕಂತ ಅದೇ ಹಿಟ್ಟಿನ ಸ್ವಲ್ಪ ಏನು ಮಾಡ್ಬೇಕು ರೀ, ಬೇಕಿಂಗ್ ಸೋಡಾ ಹಾಕ್ಬೇಕು ರೀ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಚಲೋ ಹಿಟ್ಟು ಏನು ಮಾಡ್ಕೋಬೇಕು ರೀ, ಮತ್ತು ಕಲಿಸ್ಕೋಬೇಕು ರೀ. ಚಲೋ ತಿರ್ಗಾಡಿಸ್ಕೊಂಡು ಮತ್ತು ಅದ್ರಾಗ ಎಷ್ಟು ಟೊಮಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ರೀ. ಇಟ್ಕೊಂಡು ಈ ಥರ ದಪ್ಪ 2-3 ಚಮಚ ಹಿಟ್ಟು ಹಾಕಿ ಅದು ಕೈ ಆಡಿಸ್ಬಾರ್ದು ನೀರು, ಸ್ವಲ್ಪ ಕೈ ಆಡಿಸ್ಬೇಕು. ದಪ್ಪ ಮಾಡ್ಕೋಬೇಕು ರೀ. ಉತ್ತಪ್ಪ ಟೇಸ್ಟ್ ಆಗ್ತಾವೆ. ಹಾಗಾಗಿ ಉತ್ತಪ್ಪ ರೆಡಿ ಮಾಡತ್ತೀನಿ ರೀ. ಕರಿ ಹಿಟ್ಟೆಲ್ಲ ಕಟ್ ಮಾಡಿ ಇಟ್ಟೀನಿ. ಕೊತ್ತಂಬರಿ ಇದೆ, ಉಳ್ಳಾಗಡ್ಡಿ ಇದೆ, ಟಮಾಟ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟೀನಿ ರೀ. ಬೇಕಾದ್ರ ಮೇಲಿನ ಖಾರನೂ ಹಾಕೋಬೋದು, ಇಲ್ಲಾಂದ್ರೆ ಮೆಣಸಿನ್ಕಾಯಿನೂ ಹಾಕೋಬೋದು ರೀ. ಹಸಿ ಮೆಣಸಿನ್ಕಾಯಿ ಇದ್ದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡೀನಿ ರೀ. ನನ್ನ ಮಕ್ಳಿಗೆ ಉತ್ತಪ್ಪ ಅಂದ್ರೂ ಭಾಳ ಇಷ್ಟ ನೋಡಿರಿ. ಯಾರು ಉತ್ತಪ್ಪ ತೊಗೊಂಡು ಹೋಗ್ತಾರೆ, ಯಾರು ದೋಸೆ ತೊಗೊಂಡು ಹೋಗ್ತಾರೆ ಟಿಫಿನ್ಗೆ. ಹಾಗಾಗಿ ಎರಡೂ ಮಾಡೀನಿ ನೋಡಿರಿ. ನೀವು ನೋಡಿರಿ, ನೀವು ಲೈಕ್ ಮಾಡಿರಿ, ನೀವು ಶೇರ್ ಮಾಡಿರಿ, ಮತ್ತು ನೀವು ಮಾಡ್ತೀನಿ ನೋಡಿರಿ ಟೇಸ್ಟ್ ಹೆಂಗದ ಅಂತ ಹೇಳ್ರಿ. ನಾನು ನೋಡ್ರಿ ಈಗ ಅವರಿಗೆ ಉತ್ತಪ್ಪನೂ ಹಾಕ್ಕೊಟ್ಟಿನಿ ರೀ. ಯಾರು ಉತ್ತಪ್ಪ ತೊಗೊಂಡು ಹೋಗ್ತಾರೆ, ಯಾರು ದೋಸೆ ತೊಗೊಂಡು ಹೋಗ್ತಾರೆ ರೀ, ಅವ್ರವ್ರ ಇಷ್ಟ. ಹಾಗಾಗಿ ಎರಡೂ ಮಾಡಿಕೊಟ್ಟಿನಿ ನೋಡಿರಿ. ಅದೇ ನಿಮ್ಮನ್ನ ತೋರಿಸ್ಲತ್ತೀನಿ ನೋಡಿರಿ. ನೋಡಿ ಹೇಳ್ರಿ ಯಾವ ಥರ ಅದ, ಯಾವ ಥರ ಇಲ್ಲ ಅಂತ ಹೇಳ್ರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಹೇಳಿ ಯಾವ ಥರ ಇದೆ, ಯಾವ ಥರ ಮಾಡಬೇಕು, ನೀವು ಯಾವ ಥರ ಮಾಡ್ತೀರ ಹೇಳಿ ನನಗೆ. ನಾನಂತೂ ಈ ಥರ ಮಾಡಿದ್ದೀನಿ. ನೋಡಿ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ ದೋಸೆ, ಉತ್ತಪ್ಪ ಎಲ್ಲನೇ ರೆಡಿ ಆಗ್ಯದ ನೋಡಿರಿ. ಚಟ್ನಿ, ಸಾಂಬಾರು ಎಲ್ಲನೇ ರೆಡಿ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.